ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ ಶ್ರೀಕೃಷ್ಣ ಅರ್ಜುನರ ಸಂವಾದ ರೂಪವನ್ನು ನೋಡ್ತಾ ಇದ್ದೋ. ಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಕ್ಷೇತ್ರಜ್ಞರ ವಿಚಾರವಾಗಿ ತಿಳಿಸ್ಕೊಡ್ತಾ ಇದ್ದ. ಕ್ಷೇತ್ರವಾದ ಈ ಶರೀರದ ಬಗ್ಗೆ ಕ್ಷೇತ್ರಜ್ಞನಾದ ಜೀವಾತ್ಮನು ಅಥವಾ ಪರಮಾತ್ಮನು ಅಂತ ಏನು ಕರೆಸ್ಕೊಂಡು ಚೈತನ್ಯ ರೂಪಿ ಇದ್ದಾನಲ್ಲ, ಆ ಚೈತನ್ಯದ ಕುರಿತಾಗಿ ವಿವರಣೆಯನ್ನು ಕೊಡ್ತಾ ಇದ್ದ. ಈಗ ಇವುಗಳಲ್ಲಿ 36 ತತ್ವಗಳಿಂದ ಒಡಗೂಡಿದ ಈ ಶರೀರದಲ್ಲಿ ಆ 36 ತತ್ವಗಳ ವಿಚಾರವನ್ನು ತಿಳಿಸ್ಕೊಡ್ತಾ ಇದ್ದು, ಅದರಲ್ಲಿ ಇಚ್ಛೆ ಅಂದ್ರೇನು, ಸುಖ ಅಂದ್ರೇನು, ಮನಸ್ಸು ಅಂದ್ರೇನು, ಇಂದ್ರಿಯಗಳು ಏನು, ವಿಷಯ ವಸ್ತುಗಳು ಅಂದರೆ ಯಾವುವು, ದ್ವೇಷ ಅಂದರೆ ಯಾವುದು, ಇವುಗಳೆಲ್ಲ ವಿಚಾರವನ್ನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದ. ಪರ ಪ್ರಕೃತಿ ಅಪರ ಪ್ರಕೃತಿ ಇವುಗಳನ್ನೆಲ್ಲ. ಈಗ ಮುಂದುವರೆದು ಹೇಳ್ತಾನೆ, ಹೇ ಅರ್ಜುನ, ಯಾವ ಸಂಘವೂ ಇಲ್ಲದೆ ಉದಾಸೀನನಾಗಿದ್ದರೂ ನಖಶಿಖ ಪರ್ಯಂತ ಶರೀರದಲ್ಲೆಲ್ಲ ಪೂರ್ಣವಾಗಿ ವ್ಯಾಪಿಸಿ ಜಾಗೃತಗೊಳಿಸುವ ಶಕ್ತಿಯೇ ಚೈತನ್ಯವು. ಚೈತನ್ಯ ಅಂದ್ರೇನು ಅಂದರೆ ಯಾವ ಸಂಘವೂ ಇಲ್ಲದೆ, ಅರ್ಥ ಆಯ್ತಲ್ವಾ? ಯಾವ ಸಂಘವೂ ಇಲ್ಲದೆ ಉದಾಸೀನನಾಗಿದ್ದರೂ, ನನಗೆ ಯಾರ ಸಹವಾಸವೂ ಬೇಡಪ್ಪ, ನನ್ನಷ್ಟಕ್ಕೆ ನಾನು ಎಲ್ಲವನ್ನು ವೈರಾಗ್ಯದ ಬುದ್ಧಿಯಿಂದ ಬಿಟ್ಬಿಟ್ಟಿದ್ದೀನಿ, ಉದಾಸೀನನಾಗಿದ್ದೀನಿ ಅಂತ ನನ್ನ ಪಾಡಿಗೆ ನಾನು ಸುಮ್ಮನೆ ಕೂತ್ಕೊಂಡಿದ್ರು ಕೂಡ ನಖಶಿಖ ಪರ್ಯಂತ, ನಖ ಅಂದರೆ ಉಗುರು, ಶಿಖ ಅಂದರೆ ಕೂದಲು, ನಖಶಿಖ ಪರ್ಯಂತ ಶರೀರದಲ್ಲೆಲ್ಲ ಪೂರ್ಣವಾಗಿ ವ್ಯಾಪಿಸಿ ಜಾಗೃತಗೊಳಿಸುವ ಶಕ್ತಿಯೇ ಚೈತನ್ಯವು. ಉಗುರಿನಿಂದ ತಲೆಯ ನೆತ್ತಿಯ ಕಾಲೆಬ್ಬೆರಳು ಉಗುರಿನ ತುದಿಯಿಂದ ಮೇಲ್ಗಡೆ ನೆತ್ತಿಯ ಕೂದಲಿನ ತುದಿಯವರೆಗೂ ಶರೀರವನ್ನೆಲ್ಲ ಸಂಪೂರ್ಣವಾಗಿ ವ್ಯಾಪಿಸಿ ಜಾಗೃತಗೊಳಿಸುವಂತಹ ಶಕ್ತಿ ಏನಿದೆಯಲ್ಲ, ಇದಕ್ಕೆ ಚೈತನ್ಯ ಅಂತ ಕರೀತಾರೆ. ಜಾಗೃತಾದಿ 3 ಅವಸ್ಥೆಗಳಲ್ಲಿ, ಜಾಗೃತಾದಿ 3 ಅವಸ್ಥೆಗಳಂದರೆ ಜಾಗೃತ್, ಸ್ವಪ್ನ, ಸುಷುಪ್ತಿಯಾದ 3 ಅವಸ್ಥೆಗಳಲ್ಲಿ ಅಖಂಡವಾಗಿದ್ದು ಮನಸ್ಸು ಬುದ್ಧಿಯಾದಿಗಳಿಗೆ ಜೀವತ್ವವನ್ನು ಕೊಟ್ಟು ಪ್ರಕೃತಿ ಮೊದಲಾದ ನಿರ್ಜೀವ ಪದಾರ್ಥಗಳನ್ನೆಲ್ಲ ಅಂಶಭೇದವನ್ನು ಅನುಸರಿಸಿ ಸದಾ ಸಂಚರಿಸುವಂತೆ ಮಾಡುವುದನ್ನೇ ಚೇತನವೆನ್ನಬೇಕು. ಅರ್ಥ ಆಯ್ತಲ್ವಾ? ಪ್ರಕೃತಿಯಲ್ಲಿ ನಿರ್ಜೀವವಾದ ಪದಾರ್ಥಗಳನ್ನೆಲ್ಲ ಅಂಶಭೇದವನ್ನು ಅನುಸರಿಸಿ ಸದಾ ಸಂಚರಿಸುವಂತೆ ಮಾಡುವುದನ್ನೇ. ಈಗ ಪ್ರಕೃತಿಯಲ್ಲಿ ಜಡವಾದ ಪದಾರ್ಥಗಳು ಇರ್ತವೆ, ಆದರೂ ಕೂಡ ಅವು ಚಲಿಸುವಂತೆ ಮಾಡ್ತಕ್ಕಂಥ ಕೆಲಸವೂ ಕೂಡ ಚೈತನ್ಯದ ಶಕ್ತಿಯಾಗಿರ್ತದೆ. ಬುದ್ಧಿ, ಮನಸ್ಸು ಇವುಗಳು ಕೂಡ ಜಡವೇ, ಇವುಗಳನ್ನು ಕೂಡ ಕೆಲಸ ಮಾಡುವಂತೆ ಪ್ರೇರೇಪಣೆ ಕೊಟ್ಟು ಮಾಡಿಸುವಂಥದ್ದು ಈ ಚೈತನ್ಯದ ಕೆಲಸ. ಹೇ ಅರ್ಜುನ, ಇದರಲ್ಲಿ ತಿಲಮಾತ್ರವು ಅಸತ್ಯವಿಲ್ಲ, ಎಳ್ಳಷ್ಟೂ ಸುಳ್ಳಿಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ತಿಲಮಾತ್ರವು ಅಸತ್ಯವಿಲ್ಲ, ಇದಿಷ್ಟು ಸತ್ಯ. ಚೈತನ್ಯದ ಕೆಲಸ ಇದು. ರಾಜನಿಗೆ ತನ್ನ ಸೈನಿಕರಲ್ಲಿ ಪ್ರತಿ ವ್ಯಕ್ತಿಯ ಪರಿಚಯ ಇಲ್ಲದಿದ್ದರೂ ಆತನ ಆಜ್ಞೆಯನ್ನು ಸರ್ವರೂ ಅನುಸರಿಸುವಂತೆ, ಅಥವಾ ಚಂದ್ರನು ಷೋಡಶ ಕಲಾಪೂರ್ಣನಾದಾಗ ಸಮುದ್ರದಲ್ಲಿ ತರಂಗಗಳು ತಾವಾಗಿಯೇ ವೃದ್ಧಿಗೊಳ್ಳುವಂತೆ. ನೋಡಿ, ಒಂದೊಂದು ಉದಾಹರಣೆಯನ್ನು ನೋಡಿ. ಈಗ ರಾಜನಿಗೆ ಅವನ ಸೈನಿಕರು ಎಲ್ಲರ ಹೆಸರು ಗೊತ್ತಿರಲ್ಲ, ಎಲ್ಲರ ಪರಿಚಯ ಇರೋದಿಲ್ಲ, ಅರ್ಥ ಆಯ್ತಲ್ವಾ? ಆದರೂ ಅವನ ಆಜ್ಞೆ ಮಾಡಿದ್ರೆ ಎಲ್ಲರೂ ಪ್ರತಿಯೊಬ್ಬರು ಪರಿಪಾಲನೆಯನ್ನು ಮಾಡ್ತಾರೆ. ಅದೇ ಥರದಲ್ಲಿ ಚಂದ್ರನು ಷೋಡಶ ಕಲಾಪೂರ್ಣನಾದಾಗ, ಯಾವಾಗ ಸಂಪೂರ್ಣ ಹುಣ್ಣಿಮೆಯ ದಿನ ಪೂರ್ಣ ಚಂದ್ರನಾಗಿರ್ತಾನೆ, ಆದಾಗ ಸಮುದ್ರದ ತರಂಗಗಳು ತಾವಾಗಿಯೇ ವೃದ್ಧಿಗೊಳ್ಳುವಂತೆ. ಇದನ್ನೆಲ್ಲ ವೈಜ್ಞಾನಿಕವಾಗಿ ನಾವೆಲ್ಲ ಕೇಳ್ಪಟ್ಟಿದ್ದೀವಿ. ಪೂರ್ಣಚಂದ್ರನ ಬೆಳದಿಂಗಳ ರಾತ್ರಿಯಲ್ಲಿ ಸಮುದ್ರವು ಹೆಚ್ಚು ಅಲೆಗಳು ಕಾಣಿಸ್ಕೊಳ್ತವೆ ಅಂತ. ಮತ್ತು ಅಥವಾ ಸೂಜಿಗಲ್ಲಿನ ಸಮೀಪದಲ್ಲಿರುವ ಲೋಹವು ತಾನಾಗಿಯೇ ಚಲಿಸುವಂತೆ. ಅಯಸ್ಕಾಂತದ ಪಕ್ಕದಲ್ಲಿ ಒಂದು ಕಬ್ಬಿಣದ ತುಂಡನ್ನು ಇಟ್ಟರೆ ಅದರ ಆಕರ್ಷಣೆಗೆ ಕಬ್ಬಿಣದ ತುಂಡು ಅಲುಗಾಡ್ತದೆ. ಅಥವಾ ಸೂರ್ಯೋದಯವಾಗುತ್ತಲೇ ಜನರು ತಾವಾಗಿಯೇ ಚಲಿಸುವಂತೆ. ರಾತ್ರಿಯೆಲ್ಲ ಮಲಗಿದಂಥ ಜನರು ಬೆಳಗಾಗಿ ಸೂರ್ಯನ ಬೆಳಕು ಆಗ್ತಾ ಇದ್ದಂಗೆ ಎಲ್ಲರೂ ತಾವಾಗಿಯೇ ಎದ್ದು ಚಲಿಸುವಂತೆ. ಅಥವಾ ಹೆಣ್ಣು ಆಮೆಯು ತನ್ನ ಮಕ್ಕಳನ್ನು ದೃಷ್ಟಿ ಮಾತ್ರದಿಂದಲೇ ಪೋಷಿಸುವಂತೆ. ಇದನ್ನೆಲ್ಲ ಕೇಳ್ಪಟ್ಟಿದ್ದೀರಿ. ಆಮೆ ಏನು ಮಾಡ್ತದೆ, ಸಮುದ್ರದ ದಂಡೆಯಲ್ಲಿ ಮೊಟ್ಟೆಗಳನ್ನ ಹಳ್ಳ ತೋಡಿ ಮೊಟ್ಟೆಗಳನ್ನ ಊತಿಟ್ಬಿಟ್ಟು ಮರಳು ಮುಚ್ಚಿಬಿಟ್ಟಿರ್ತದೆ. ಅದು ನೀರೊಳಗಿರ್ತದೆ ಹಾಯಾಗಿ, ಆದರೆ ಅದರ ಪೂರ್ಣ ಗಮನ ಎಲ್ಲ ಮೊಟ್ಟೆಗಳ ಮೇಲೆ ಇರ್ತದೆ. ಇಷ್ಟು ದಿನ ಅಂತ ಅದಕ್ಕೆ ಟೈಮ್ ಇರ್ತದೆ. ಆ ಟೈಮಲ್ಲಿ
ಅವೆಲ್ಲ ಮರಿಗಳಾಗುತ್ತೆ ಮತ್ತು ಹೋಗಿ ಅದೆಲ್ಲವನ್ನು ಕರ್ಕೊಂಡು ಬರುತ್ತೆ. ಅಲ್ಲಿವರೆಗೂ ಅದು ಮೊಟ್ಟೆಗಳ ಕಡೆನೇ ತನ್ನ ಗಮನವನ್ನು ವಹಿಸಿರ್ತದೆ. ಈ ರೀತಿಯಲ್ಲಿ ಈ ಚೇತನವೂ ಸಹ ತನ್ನ ಸಾಂಗತ್ಯದ ಬಲದಿಂದ ಜಡವಾದ ಶರೀರವನ್ನು ಸಜೀವ ಮಾಡುವುದು, ಇದು ಚೇತನದ ವೃತ್ತಾಂತ. ಈ ರೀತಿಯಲ್ಲಿ ಹೇಗೆ ಇಷ್ಟೊಂದು ಉದಾಹರಣೆಗಳನ್ನ ಕೊಟ್ಟರೋ, ಈ ರೀತಿಯಲ್ಲಿ ಜಡವಾದ ಈ ಶರೀರವನ್ನು ಚೇತನಯುಕ್ತವಾಗಿ ಎಲ್ಲ ಕೆಲಸವನ್ನು ಮಾಡಲಿಕ್ಕೆ, ಸಜೀವವಾಗಿದೆ, ಜೀವವಾಗಿದೆ ಅನ್ನೋದನ್ನು ತೋರಿಸ್ಕೊಡುವಂಥ ಕೆಲಸವನ್ನು ಈ ಚೇತನವು ಮಾಡ್ತದೆ. ಹೇ ಅರ್ಜುನ, ಈಗ ಧೃತಿಯನ್ನು ವರ್ಣಿಸುವೆನು. 36 ತತ್ವಗಳಲ್ಲಿ ಒಂದೊಂದರ ವಿವರಣೆಯನ್ನು ಕೊಡ್ತಾ ಇದ್ದಾರೆ ನೋಡಿ. ಇತರರು ಕೊಟ್ಟ ವಿವರಣೆಗೂ ಕೃಷ್ಣ ಪರಮಾತ್ಮನು ಕೊಡುವ ವಿವರಣೆಗೂ ಎಷ್ಟೊಂದು ವ್ಯತ್ಯಾಸ ಇದೆ, ಎಷ್ಟು ಸತ್ಯಾಸತ್ಯತೆಗಳಿದೆ ಅಂತ. ಈಗ ಅರ್ಜುನನಿಗೆ ಮತ್ತೊಂದು ಮಾತನ್ನು ಹೇಳ್ತಾನೆ ಪರಮಾತ್ಮ, ಧೃತಿಯನ್ನು ವರ್ಣಿಸುವೆನು. ಧೃತಿ ಅಂದರೆ ಏನು ಅಂತ. ಈ ತತ್ವ ಪಂಚಕ ಅಥವಾ ಭೂತ ಪಂಚಕಗಳಿಗೆ, ಭೂತ ಪಂಚಕ ಅಂದರೆ ಪಂಚಭೂತಗಳು, ಜಾತಿ ಧರ್ಮಾನುಸಾರವಾಗಿ ಸದಾ ವೈರವಿರುವುದು. ಯಾವುದು? ಗಾಳಿ, ಅಗ್ನಿ, ಆಕಾಶ, ಭೂಮಿ, ಜಲ, ಇವು ಒಂದಕ್ಕೊಂದು ವಿರೋಧವಾದ ವಸ್ತುಗಳಿವು. ಈಗ ಗಾಳಿ ಬೀಸಿದ್ರೆ ಬೆಂಕಿ ಯಾರಾಗುತ್ತೆ, ನೀರು ಬಿದ್ದರೆ ಬೆಂಕಿ ಯಾರಾಗುತ್ತೆ, ಹೌದಲ್ವಾ? ಇನ್ನು ಭೂಮಿ ಮೇಲೆ ಬೆಂಕಿಯನ್ನು ಹಾಕಿದ್ರೆ ಯಾವ ಉರಿಯುವ ಪರಿಕರಗಳಿಲ್ಲ ಅಂದರೆ ಬೆಂಕಿ ಯಾರಾಗುತ್ತೆ. ಈ ರೀತಿಯಲ್ಲಿ ಇರ್ತಕ್ಕಂಥ ಇವು ಒಂದಕ್ಕೊಂದು ವೈರತ್ವ ಇರ್ತಕ್ಕಂಥವು ಇವು. ನೀರು ಪೃಥ್ವಿಯನ್ನು ಮುಳುಗಿಸುವುದು, ಹೌದು ತಾನೆ? ನೀರು ಭೂಮಿಯನ್ನು ಮುಳುಗಿಸ್ಬಿಡ್ತದೆ. ನೀರನ್ನು ಅಗ್ನಿಯೂ ಇರುವುದು, ನೀರನ್ನು ಅಗ್ನಿ ಹೀರಿಕೊಳ್ತದೆ. ಅಗ್ನಿಯನ್ನು ವಾಯುವು ನಾಶಪಡಿಸುವುದು, ಗಗನವು ಗಾಳಿಯನ್ನು ಸಹಜವಾಗಿಯೇ ಕಬಳಿಸುವುದು, ಹೌದು ತಾನೆ? ಇದಿಷ್ಟು ಒಂದಕ್ಕೊಂದು ವಿರೋಧವಾಗಿರುವವು. ಹೀಗೆಯೇ ಆಕಾಶವು ಮತ್ತಾವ ತತ್ವಗಳಿಂದ ನಶಿಸದಿದ್ದರೂ ತಾನು ಸರ್ವಸ್ಥಳದಲ್ಲಿಯೂ ಪ್ರವೇಶಿಸಿ ಸ್ವತಂತ್ರವಾದ ಇರುವಿಕೆಯನ್ನು ಏರ್ಪಡಿಸಿಕೊಂಡಿರುವುದು. ಯಾವ ಜಾಗದಲ್ಲಿ ಆಕಾಶ ಇಲ್ಲ ಅಂತ ಹೇಳ್ತದೆ? ಎಲ್ಲ ಜಾಗದಲ್ಲೂ ಆಕಾಶ ಇದ್ದೇ ಇರ್ತದೆ. ಈ ಪ್ರಕಾರ ಪಂಚಭೂತಗಳಲ್ಲಿ ಒಂದರೊಡನೆ ಒಂದಕ್ಕೆ ಸರಿಬೀಳದಿದ್ದರೂ, ಹೊಂದಾಣಿಕೆ ಆಗದಿದ್ದರೂ, ಈ ದೇಹವೆಂಬ ಕ್ಷೇತ್ರದಲ್ಲಿ ಏಕತ್ರವಾಗಿ ಸೇರಿದಾಗ ತಮ್ಮ ತಮ್ಮ ಸ್ವಭಾವ ವೈರವನ್ನು ಬಿಟ್ಟು ಗುಣಗಳೊಡನೆ ಒಂದನ್ನೊಂದು ಪೋಷಿಸುತ್ತಾ ಪ್ರೇಮದಿಂದ ವಾಸಿಸುತ್ತವೆ. ಈ ಪಂಚಭೂತಗಳು ಒಂದಕ್ಕೊಂದು ಹೀಗೆ ವೈರತ್ವವೇ, ಪ್ರಾಕೃತಿಕವಾಗಿ ಅವು ವೈರತ್ವವೇ. ಆದರೆ ಇವೆಲ್ಲವೂ ಸೇರಿ ಒಂದು ದೇಹದಲ್ಲಿ ಒಟ್ಟುಗೂಡಿದಾಗ ಒಂದಕ್ಕೊಂದು ಪೂರಕವಾಗಿ ಕೆಲಸವನ್ನು ಮಾಡ್ತವೆ. ಆಕಸ್ಮಿಕವಾಗಿ ಇಂತಹ ಐಕ್ಯತೆಯು ಸಂಭವಿಸುವುದಕ್ಕೆ ಕಾರಣಗಳಾದ ಧೈರ್ಯವನ್ನೇ ಧೃತಿ ಎನ್ನುವರು. ಈ ವೈರತ್ವವನ್ನು ಪಡೆದಿರ್ತಕ್ಕಂಥ ಸ್ವಭಾವತಃ ವೈರಿಗಳಾದ ಈ ಪಂಚಭೂತಗಳು ಒಟ್ಟಾಗಿ ಐಕ್ಯಮತ್ಯದಿಂದ ಕೆಲಸವನ್ನು ಮಾಡಲಿಕ್ಕೆ, ಪೂರಕವಾಗಿ ಒಂದಕ್ಕೊಂದು ಹೊಂದಾಣಿಕೆ ಮಾಡಿಕೊಂಡು ಕೆಲಸವನ್ನು ಮಾಡಲಿಕ್ಕೆ ಕಾರಣವಾದ ಧೈರ್ಯ ಇದೆಯಲ್ಲ, ಇದನ್ನು ಧೃತಿ ಅಂತ ಕರೀತಾರೆ. ನೋಡಿ ಎಷ್ಟೊಂದು ಅದ್ಭುತವಾದ ಉದಾಹರಣೆ ಅಂತ. ಮತ್ತು ಹೇ ಅರ್ಜುನ, ಜೀವನೊಡನೆ ತತ್ವಗಳು ಸೇರುವುದನ್ನೇ ಸಂಘಾತವೆನ್ನುವರು. ಈ ಪಂಚಭೂತಗಳ 25 ತತ್ವಗಳು, ಇವುಗಳ ಜೊತೆಯಲ್ಲಿ ಜೀವನೊಡನೆ ಈ ತತ್ವಗಳು ಸೇರ್ಕೊಳ್ಳೋದನ್ನು ಏನಂತ ಕರೀತಾರೆ ಇಲ್ಲಿ? ಸಂಘಾತ. ಸಂಘಾತ ಅಂದರೆ ಫ್ರೆಂಡ್ಶಿಪ್ ಅಂತಾರಲ್ಲ, ಒಂದಕ್ಕೊಂದು ಸೇರ್ಕೊಳ್ತಾವಲ್ಲ, ಸ್ನೇಹ ಅಂತ ಕರೀತಾರ, ಅಥವಾ ಹೊಂದಾಣಿಕೆ ಮಾಡ್ಕೊಂಡಿದ್ದೆ ನಿಮ್ಗೇನು ತೋರ್ತದೋ ನಿಮ್ಮ ಪರಿಭಾಷೆಗಳು ನೀವು ಅರ್ಥ ಮಾಡ್ಕೊಳ್ಳಿ. ಇದನ್ನು ಸಂಘಾತ ಅಂತ ಕರೀತಾರೆ. ಯಾವುದರಲ್ಲಿ? ಈ ಒಂದು ಜ್ಞಾನದ ಭಾಷೆಯಲ್ಲಿ. ಇದುವರೆಗೂ ವಿವರಿಸಿ ಹೇಳಿದ 36 ತತ್ವಗಳ ಸೇರುವಿಕೆಗೆ ಕ್ಷೇತ್ರವೆನ್ನುವರು. ಈ 36 ತತ್ವಗಳು ಒಟ್ಟಾಗಿ ಸೇರಿರ್ತಕ್ಕಂಥ ಈ ಶರೀರಕ್ಕೆ ಏನಂತ ಕರೀತಾರೆ? ಕ್ಷೇತ್ರವೆನ್ನುವರು. ಎಲ್ಲ ಭಾಗಗಳಿಂದ ಜೋಡಿಸಲ್ಪಟ್ಟ ಬಂಡಿಗೆ ರಥವೆನ್ನುವಂತೆ. ಈಗ ಒಂದು ರಥವನ್ನು ನೋಡಿದಿರಿ, ಮರದ ತುಂಡುಗಳು, ಕಬ್ಬಿಣದ ತುಂಡುಗಳು, ಹಗ್ಗ ಇವೆಲ್ಲವನ್ನು ಸೇರಿ ಅದನ್ನು ಹದವಾಗಿ ಜೋಡಿಸಿ ಕಟ್ಟಿರುವ ಬಂಡಿಗೆ ರಥ ಅಂತ ಕರೆಯುವಂತೆ 36 ತತ್ವಗಳಿಂದ ಕೂಡಿದಂತಹ ಈ ಬಂಡಿಗೆ ಈ ದೇಹಕ್ಕೆ, ಇದಕ್ಕೆ ಕ್ಷೇತ್ರ ಅಂತ ಕರೀತಾರೆ. ಈ ಅವಯವಗಳ ಸಮುದಾಯಕ್ಕೆ ದೇಹವೆನ್ನುವರು. ಅಥವಾ ಆನೆ, ಕುದುರೆ, ರಥ, ಕಾಲಾಳು ಈ 4 ಅಂಗಗಳ ಸಂಘಟನೆಗೆ ಸೇನೆ ಎನ್ನುವಂತೆ, ಅಥವಾ ಅಕ್ಷರಗಳ ಸಮೂಹಕ್ಕೆ ವಾಕ್ಯವೆನ್ನುವಂತೆ, ಅಥವಾ ಮೇಘ ಸಮುದಾಯವನ್ನು ಅಭ್ರವೆನ್ನುವಂತೆ, ಚರಾಚರ ವಸ್ತು ಸಮುದಾಯವನ್ನು ಜಗತ್ತೆನ್ನುವಂತೆ. ಜಗತ್ತಂದ್ರೇನು? ಚರಾಚರ ವಸ್ತು ಸಮುದಾಯ.
ಚಲಿಸುವ ಮತ್ತು ಚಲಿಸದಿರುವ ಜಡವಾದ ವಸ್ತುಗಳೆಲ್ಲ ಸಮೂಹವನ್ನು ಒಟ್ಟಾಗಿ ಕೂಡಿಸಿ ಜಗತ್ತೆನ್ನುವಂತೆ, ಅಥವಾ ಎಣ್ಣೆ, ಬತ್ತಿ ಮತ್ತು ಅಗ್ನಿ ಈ ಮೂರರ ಸಂಯೋಗವನ್ನು ದೀಪವೆನ್ನುವಂತೆ. ದೀಪ ಅಂದ್ರೇನು? ಎಣ್ಣೆ, ಬತ್ತಿ ಮತ್ತು ಬೆಂಕಿ, ಅಗ್ನಿ, ಈ ಮೂರು ಸೇರಿದ್ರೆ ದೀಪ ಆಗೋದು. ಈ 36 ತತ್ವ ಸಮುದಾಯಗಳು ಒಂದು ಕಡೆ ಸೇರುವುದನ್ನೇ ಪಂಡಿತರು ಅಂದರೆ ಜ್ಞಾನಿಗಳು ಕ್ಷೇತ್ರವೆನ್ನುವರು. ಗೊತ್ತಾಗ್ತಿದೆ ಅಲ್ವಾ? ಈ ಮಹಾಭೂತಗಳು ಶರೀರದಲ್ಲಿ ಒಂದುಗೂಡಿ ಕೆಲಸ ಮಾಡಲು ಪಾಪ ಪುಣ್ಯಗಳೆಂಬ ಬೆಳೆಯಾಗುವುದು. ಆದ್ದರಿಂದಲೇ ನಾನು ಸಹ ಅಲಂಕಾರ ದೃಷ್ಟಿಯಿಂದ ಇದನ್ನು ಕ್ಷೇತ್ರವೆನ್ನುವೆನು ಅಂತ ಕೃಷ್ಣ ಪರಮಾತ್ಮನು ಹೇಳ್ತಾ ಇದ್ದಾನೆ. ಕೆಲವರು ಇದನ್ನು ದೇಹವೆನ್ನುವರು. ಈ ವಾದವು ಸಾಕು. ನಿಜವನ್ನು ಬೇಕಾದರೆ ಇವಕ್ಕೆ ಅನಂತ ನಾಮಗಳಿವೆ. ಅಂದರೆ ನಿಜ ಹೇಳಬೇಕು ಅಂದರೆ ಅರ್ಜುನ, ಇವಕ್ಕೆ ಅನಂತ ನಾಮಗಳಿವೆ, ಕೊನೆಯೇ ಇಲ್ಲ. ಬೇಕಾದಷ್ಟು ಹೆಸರುಗಳಿದೆ ಈ ಶರೀರಕ್ಕೆ. ಕೆಲವರು ಕ್ಷೇತ್ರ ಅಂತಾರೆ, ಕೆಲವರು ದೇಹ ಅಂತಾರೆ, ಕೆಲವರು ಶರೀರ ಅಂತಾರೆ, ಕೆಲವರು ಸಂಘಾತ ಅಂತಾರೆ. ಹೀಗೆ ಅನೇಕ ಹೆಸರುಗಳಿಂದ ಕರೀತಾರೆ. ಆದರೆ ಇಷ್ಟರ ವಿವರಣೆ ಇದು, ಈ ದೇಹದ ವಿವರಣೆ ಇದು. ಇಷ್ಟು ಸಾಕು. ಸುಮ್ಮನೆ ಏನಕ್ಕೆ ಇದನ್ನು ಬೆಳೆಸ್ತಾ ಹೋಗೋದು? ಮುಂದಿನ ವಿಚಾರವನ್ನು ನೋಡೋಣ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಆ ಮುಂದಿನ ವಿಚಾರ ಏನು ಅಂತಂದರೆ, ಆದರೆ ಪಿಪೀಲಿಕಾದಿ ಬ್ರಹ್ಮಪರ್ಯಂತ ಜನನ ಮರಣವನ್ನು ಹೊಂದುವ ಈ ದೇಹವೇ ಕ್ಷೇತ್ರವು. ಆದರೆ ಅವುಗಳಲ್ಲಿಯ ದೇವ, ಮಾನವ, ನಾಗಾದಿ ಯೋನಿ ಭೇದಗಳಾದ ಭಿನ್ನ ಭಿನ್ನ ವರ್ಗಗಳೆಲ್ಲವೂ ಸತ್ವ, ರಜ, ತಮೋ ಗುಣಗಳನ್ನು ಮತ್ತು ಕರ್ಮಗಳ ಸಂಯೋಗದಿಂದ ಜನಿಸುತ್ತವೆ. ಈ ಭಿನ್ನ ಭಿನ್ನವಾದ ದೇಹಗಳು, ಪ್ರಾಣಿ ವರ್ಗಗಳು ಯಾವುದರ ಕಾರಣದಿಂದ ಭಿನ್ನತೆ? ಎಲ್ಲ ಒಂದೇ. ಯಾವುದೋ 36 ತತ್ವಗಳಿಂದ ಒಡಗೂಡಿದ ಈ ದೇಹಗಳೆಲ್ಲ ಒಂದೇ. ಆದರೆ ಪ್ರಾಣಿ ಪ್ರಭೇದಗಳು ಬಂದ್ವಲ್ಲ, ಇದು ಹಾವು, ಕಪ್ಪೆ, ನಾಯಿ, ಈ ದೇವರು, ಮಾನವರು, ನಾಗಾದಿಗಳು ಇವರೆಲ್ಲ ಬಂದ್ರಲ್ಲ, ಇದಕ್ಕೆ ಕಾರಣ ಏನಪ್ಪ ಅಂದರೆ ಇಲ್ಲಿ ಗುಣಗಳು ಕೆಲಸ ಮಾಡ್ತವೆ. ಯಾವುದಪ್ಪ ಅಂದರೆ ಸತ್ವಗುಣ, ರಜೋಗುಣ, ತಮೋಗುಣ. ಈ ಗುಣಗಳು ಮತ್ತು ಕರ್ಮ ಫಲಗಳು ಇವೆಲ್ಲ ಸೇರಿ ಇವು ವಿಂಗಡಣೆಯನ್ನು ಹೊಂದುತ್ತವೆ. ಅದೇನು ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.